ಶ್ರೀ ಗುರುಭ್ಯೋ ನಮಃ. ತಿರುಪತಿಯಿಂದ ಆ, ಭಾಗಣ್ಣ ಅವರು ಬೇಗ ಬೇಗ ಊರಿಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಸೀನಣ್ಣಂಗೆ ದಾಸಣ್ಣಂಗೆ ಆಶ್ಚರ್ಯ ಆಗತ್ತೆ. ಆದ್ರೂ ಕೂಡ ಅವರು ಕೇಳೋದು ಇಲ್ಲ. ಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡಲ್ಲ. ಯಾಕಂದ್ರೆ ಭಾಗಣ್ಣ ಆ ರೀತಿ ಆಜ್ಞೆ ಮಾಡಿರ್ತಾರೆ. ತಿರುಪ್ತಿಯಿಂದ ಬಂದ ಮೇಲೆ ಅಂಕಿತ ಕೊಡ್ಬೋದೇನೋ ಅಣ್ಣ ಅಂತ ರಂಗಣ್ಣ ಕಾಯ್ತಾ ಇರ್ತಾನೆ. ಆದ್ರೆ ಅಣ್ಣ ದೀರ್ಘ ಮೌನ, ಇನ್ನೂ ಜಾಸ್ತಿ ಮೌನಕ್ಕೆ ಶರಣಾಗ್ಬಿಡ್ತಾರೆ. ಮಾತು ಕಡಿಮೆ ಮಾಡ್ಬಿಡ್ತಾರೆ ಸಿಕ್ಕಾಪಟ್ಟೆ. ಗೋಪಾಲದಾಸರು ಈಗ ಜಾಸ್ತಿ ಹೊತ್ತು ಭಜನೆ ಕೂಡ ಮಾಡ್ತಿರ್ಲಿಲ್ವಂತೆ. ದೇವ್ರ ಮುಂದೆ ಕುಣಿತಾ ಇರ್ಲಿಲ್ಲ. ಆದ್ರೆ ಯಾವಾಗ ನೋಡಿದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ರಂತೆ. ಅಣ್ಣ, ದೇವ್ರನ್ನ ಒಳಗೂ ಹೊರಗೂ ನೋಡ್ತೀಯ ನೀನು. ನಮಗಾದ್ರೆ ದೇವ್ರು ಬೇಕು ಫೋಟೋದಲ್ಲಿ ನೋಡೋದಕ್ಕೆ, ಪ್ರತಿಮೆಯಲ್ಲಿ ನೋಡೋದಕ್ಕೆ, ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ಆದ್ರೆ ಗೋಪಾಲದಾಸರು ಹಾಗಲ್ಲ. ದೇವ್ರನ್ನ ಒಳಗೆ ಹೊರಗೆ ನೋಡುವಂತ ಶ್ರೇಷ್ಠ ಜೀವಿ. ನೀವೇ ಹಿಂಗ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡೋದಾ? ಹಾಗಿದ್ರೆ ಮಾತ್ರ ಪುಣ್ಯ ಪ್ರಾಪ್ತಿ, ಹಂಗ ಮಾಡಿದ್ರೆ ಮೋಕ್ಷ ಅಂತ ಜನ ಅನ್ಕೊಳಲ್ವಾ? ಹಾಗಾದ್ರೆ ಯಾಕಂದ್ರೆ ಲೀಡರ್ ಏನ್ ಮಾಡ್ತಾರೆ, ಯದ್ಯದ್ ಆಚರತೆ ಶ್ರೇಷ್ಠ ತತ್ತದ್ ಆಚರತಿ. ಮಾಮೂಲಿ ಜನಗಳು ಏನ್ ಮಾಡ್ತಾರೆ, ಲೀಡರ್ಸ್ ಹೆಂಗ್ ಮಾಡ್ತಾರೆ ಆ ರೀತಿ ಇಮಿಟೇಟ್ ಮಾಡ್ತಾರೆ. ನೀನೇ ಯಾವಾಗ ನೋಡಿದ್ರು ಕಣ್ಣು ಮುಚ್ಕೊಂಡು ಕೂತಿದ್ರೆ, ಓ ಹಿಂಗ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೇನೆ ಮೋಕ್ಷ ಸಿಕ್ಕೋದೇನೋ, ಹಿಂಗ್ ಕಣ್ಣು ಮುಚ್ಕೊಂಡು ಕೂತಿದ್ರೇನೆ ಪುಣ್ಯ ಬರೋದೇನೋ ಅಂತ ಜನ ಅನ್ಕೊಳಲ್ವಾ ಅಣ್ಣ? ಮಧ್ವ ಸಿದ್ಧಾಂತ ಯಾವಾಗ್ಲಾದ್ರೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ಯಾ ಅಂತ ರಂಗಣ್ಣ ಕೇಳ್ತಾನೆ. ಆಗ ಗೋಪಾಲದಾಸರು ನಗ್ತಾರಂತೆ. ಕಾಯಕನೇ ಕೈಲಾಸ ಅಂದ್ರೆ ಕರ್ಮ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಭಗವಂತ ಕೂಡ ಅದನ್ನೇ ಹೇಳ್ತಾನೆ. ಯಾಕಂದ್ರೆ ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣ ಕೂಡ ಸುಮ್ಮನೆ ಇರಕ್ ಆಗೋದಿಲ್ವಂತೆ. ಕಣ್ಣು ಮುಚ್ಕೊಂಡು ಕೂತಿದ್ರು ಮೈಂಡ್ ಆಲ್ರೆಡಿ ತಿರುಪ್ತಿಗಾದ್ರೂ ಹೋಗುತ್ತೆ, US ಬೇಕಾದ್ರೆ ಹೋಗ್ಬಿಡುತ್ತೆ ಅಂತ ಮೈಂಡ್ ನಮ್ದು. ಹಾಗಾಗಿ ಕಾಯಕ ಕೈಲಾಸ ಅಂತ ಬಸವಣ್ಣನವರು ಎಲ್ಲ ಹೇಳಿದ್ದಾರೆ. ಅದನ್ನೇ ಜಗತ್ ಸತ್ಯ. ಯಾಕಂದ್ರೆ ಜಗತ್ತು ಸತ್ಯವಾಗಿರುವಂಥದ್ದು. ಈ ಜಗತ್ತು ಮಿಥ್ಯೆ ಅಲ್ಲ, ಜಗತ್ತು ಸತ್ಯ. ಇದು ಅದನ್ನ ನಮ್ ದೊಡ್ಡವರು ಕೂಡ ಒಪ್ಕೊಂಡಿದ್ದಾರೆ. ಸತ್ಯವಾಗಿರೋ ಜಗತ್ತಿನಲ್ಲಿ ನಾವು ಬದುಕಬೇಕು ಅಂದ್ರೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ಬೇಕು ನಾವು ಅಂತ. ಹಾಗಾದ್ರೆ ನೀನ್ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ಯಾ ಅಂತ ಕೇಳ್ತಾನೆ. ಅಲ್ಲ ಕಣೋ, ಕೆಲಸ ಮಾಡೋದು ಅಂದ್ರೆ ಏನು? ಯಾವಾಗ ನೋಡಿದ್ರು ಕೈ ಎತ್ತಬೇಕು, ಕಾಲೆತ್ತಬೇಕು, ಕೈ ಅಲ್ಲಾಡ್ಸಿ ಕಾಲಲ್ಲಾಡ್ಸಿ ಅಲ್ಲಿಂದ ನಡೆದು ಇಲ್ಲಿಂದ ನಡೆದ್ರೆ ಮಾತ್ರನ ಕೆಲಸ? ಲೋಕ ಕಲ್ಯಾಣಕ್ಕೋಸ್ಕರ ಚಿಂತನೆ ಮಾಡ್ತಾರಲ್ಲ ಇವಾಗ ಸಾಧುಗಳಿರಬಹುದು, ಹಿಮಾಲಯದಲ್ಲಿ ಎಷ್ಟೋ ಜನ ತಪಸ್ವಿಗಳಿರಬಹುದು, ಎಷ್ಟೋ ಲೋಕಗಳಲ್ಲಿದ್ದಾರೆ ಲೋಕ ಕಲ್ಯಾಣ ಮಾಡುವಂತ ಜೀವಿಗಳು. ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಒಳಗಿಂದಾನೇ ಅವರು ಕಾರ್ಯ ಮಾಡ್ತಾ ಇರ್ತಾರೆ ಅವರು. ಸೊ ಹಾಗಾಗಿ ಇಡೀ ಬ್ರಹ್ಮಾಂಡ ಅನ್ನುವಂಥದ್ದೇನಿದೆ, ಭಗವಂತನ ವಿರಾಟ್ ರೂಪ ಬ್ರಹ್ಮಾಂಡದಲ್ಲಿ, ಅದು ಕೂಡ ಈ ಪಿಂಡಾಂಡದಲ್ಲಿ ಇದೆ. ಅಂದ್ರೆ ನಮ್ಮ ಶರೀರದಲ್ಲಿ ಇದೆ ಅದು. ನಮ್ ಗುರುಗಳು ಏನ್ ಹಾಕೊಟ್ಟಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಬ್ರಹ್ಮಾಂಡದಲ್ಲಿ ಇರೋದೆಲ್ಲ ಈ ಪಿಂಡಾಂಡದಲ್ಲಿ ಇದೆ, ನೀನ್ ಇದನ್ನ ನೋಡು, ನೋಡ್ಬಿಟ್ಟು ಚಿತ್ರ ಬರಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಅಂದ್ರೆ ಒಳಗಡೆ ಇಳಿಬೇಕಲ್ವಾ? ನಮ್ಮ ಆರ್ಡಿನರಿ ದ ಕವರ್ಡ್ ವಿತ್ ಸ್ಕಿನ್, ಈ ಹೊರಗಡೆ ಕೈ ಕಾಲು ನೋಡಿದ್ರೆ ಗೊತ್ತಾಗಲ್ಲ. ಪಾತಾಳ ಕಾಣುತ್ತಾ, ರಸಾತಲ ಕಾಣುತ್ತಾ ನನ್ ಕಾಲಲ್ಲಿ, ಮಹಾತಲ ಕಾಣುತ್ತಾ, ಅತಲ ವಿತಲ ಕಾಣುತ್ತಾ ತೊಡೆಗಳಲ್ಲಿ? ಕಾಣಲ್ಲ. ಕಾಣಿಸ್ಬೇಕು ಅಂದ್ರೆ ಬ್ರಹ್ಮಾಂಡದಲ್ಲಿರೋ ವಿರಾಟ್ ರೂಪಿ ಭಗವಂತನ ಚಿಂತನೆ ನಮ್ಮ ಪಿಂಡಾಂಡದಲ್ಲಿ ಕಾಣಿಸ್ಬೇಕು ಅಂದ್ರೆ ಧ್ಯಾನಕ್ಕೆ ಹೋಗ್ಬೇಕಾಗತ್ತದು. ಒಳಗಡೆ ಕಣ್ಣು ಓಪನ್ ಆಗ್ಬೇಕು, ಹೊರಗಡೆ ಕಣ್ಣು ಓಪನ್ ಆದ್ರೆ ಕಾಣಿಸಲ್ಲ ಅದು. ಅದನ್ನ ಫಸ್ಟ್ ನೋಡೋದು, ಅದನ್ನ ನೋಡ್ಬಿಟ್ಟು ಏನ್ ಮಾಡೋದು, ಅದನ್ನ ನೋಡ್ಕೊಂಡು ಆಮೇಲೆ ಅದನ್ನ ಆನಂದವನ್ನ ಅನುಭವಿಸ್ಬೇಕು. ಆನಂದ ಅನುಭವಿಸಿದ ಮೇಲೆ ಚಿತ್ರ ಬರಿಬೇಕು. ಏನು ಗೊತ್ತಿಲ್ದಂಗೆ ಚಿತ್ರ ಬರೆಯಕ್ಕಾಗತ್ತಾ? ಆಗಲ್ವಲ್ಲ. ನೋಡಿರೋದನ್ನ ಬರಿಬೇಕಲ್ವಾ? ರಂಗಣ್ಣ ಮುಂದೆ ಬರ್ತಾ ಬರ್ತಾ ತುಂಬಾ ಸೈಂಟಿಫಿಕ್ ಆಗಿ ವೆರಿ ಅಡ್ವಾನ್ಸ್ ಆಗ್ಬಿಡ್ತಾರೆ ಜಗತ್ತು. ಗೋಪಾಲದಾಸರು ಅವತ್ತೇ ಹೇಳಿದ್ದಾರೆ. ಯಾಕಂದ್ರೆ ಫಿಸಿಕ್ಸ್, ಭೌತಿಕ ವಿಜ್ಞಾನ, ಫಿಸಿಕ್ಸ್ ಅದೇನ್ ಮಾಡತ್ತೆ, ಬ್ರಹ್ಮಾಂಡದ್ದು ಎಷ್ಟೋ ಶಕ್ತಿಗಳೇನಿದೆಯಲ್ಲ ಸ್ವಲ್ಪ ಕಂಡಿಡಿಯುತ್ತದನ್ನ. ಏನೋ ಒಂದಷ್ಟು ಲೈಟ್ ಇಯರ್ಸ್ ದೂರದಲ್ಲಿ ಅದಿದೆ, ಯಾವ್ದ್ಯಾವ್ದೋ ಪ್ಲಾನೆಟ್ ಇದೆ, ಗ್ಯಾಲಕ್ಸಿ ನಮ್ದು ಮಿಲ್ಕಿ ವೇ ಗ್ಯಾಲಕ್ಸಿಲಿ ಇನ್ನೊಂದೇನೋ ಇದೆ, ಏನೋ ಒಂದ್ ಚೂರು ಪಾರು ಪಾಪ ಹೇಳ್ತಾರೆ, ಆಯ್ತಾ? ಸೊ ಆ ರೀತಿ ಮಾಡಿದಾಗ ಏನೋ ಮೇ ಬಿ ವಿ ಮೇ ನಮ್ ಪಾರ್ಟ್ ಅವರ್ ಓನ್ ಬ್ಯಾಕ್ ಅಷ್ಟೇ. ನಮ್ಮನ್ನ ನಾವೇ ಬೆನ್ನು ಇದ್ ಮಾಡ್ಕೊಂಡು ಹೇಳ್ಬೋದೇನೋ ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದೀವಿ ಅಂತ. ಬ್ರಹ್ಮಾಂಡದ ಶಕ್ತಿನ ಹೊತ್ತಿದಾನಲ್ಲ ಈ ಭಗವಂತ, ಅದನ್ನ ಫಿಸಿಕ್ಸ್ ಕಂಡಿಡಿಯಕ್ ಆಗೋದಿಲ್ಲ. ನಮ್ ಪಿಂಡಾಂಡದಲ್ಲೂ ಭಗವಂತ ಇದಾನಲ್ಲ, ಅದೇ ಬಿಂಬರೂಪಿ ಭಗವಂತ ನಮ್ ಪಿಂಡಾಂಡದಲ್ಲೂ ಇದ್ದು ನಮ್ಮಲ್ಲ ಆ ಶಕ್ತಿ ನಿಟ್ಟಿದಾನಲ್ಲ, ಅದನ್ನ ನಂಬೋದೇ ಕಷ್ಟ ಅಲ್ವಾ? ಯಾವುದೋ ದೊಡ್ಡದು ಇದರಲ್ಲಿರೋ ಅಂಥದ್ದು ಚಿಕ್ಕದ್ರಲ್ಲೂ ಇದೆ ಅಂದ್ರೆ ಹೆಂಗ್ ನಂಬ್ತೀವಿ ನಾವು? ಆಗಲ್ಲ. ಚಿಕ್ಕದು ದೊಡ್ಡದ್ರಲ್ಲಿ ಇದೆ ಅಂದ್ರೆ ನಂಬೋದೇನೋಪ್ಪ, ದೊಡ್ಡದು ಚಿಕ್ಕದ್ರಲ್ಲಿ ಅಂದ್ರೆ ನಂಬಕ್ ಆಗೋದಿಲ್ಲ. ಸೊ ಏನಾಗತ್ತೆ, ಬರ್ತಾ 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 ಜನರದ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಹೊರಗಡೆ ನೋಡೋದಕ್ಕೆ ಜಾಸ್ತಿ ಮಾಡ್ತಾರೆ ಅವರು. ಹೊರಗಡೆ ದೃಷ್ಟಿ ಹೆಚ್ಚುತ್ತಾ ಹೋಗುತ್ತೆ, ಒಳಗಡೆ ದೃಷ್ಟಿ, ಒಳಗಡೆನೂ ನೋಡ್ಬೋದು, ಒಳಗಡೆನೂ ಒಂದು ಕಣ್ಣಿದೆ, ಅಂತರ್ದೃಷ್ಟಿ ಇದೆ ಅನ್ನೋದನ್ನೇ ಜನ ಮರ್ತ್ ಹೋಗ್ಬಿಡ್ತಾರೆ. ಸೊ ಆಗ ಒಳಗಡೆ ಇರೋ ಶಕ್ತಿ ಬಗ್ಗೆ ಹೇಳಿದಾಗ ನಂಬಲ್ಲ ಜನ.
ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ನಂಬಲ್ಲ ಅವರು. ನಂಬೋರು ನಂಬದೇ ಇರೋರು ಎಲ್ಲಾ ಟೈಮಲ್ಲೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಒಂದಷ್ಟು ಸುಜೀವಿಗಳು ಅಂತ ಇರ್ತಾರಲ್ಲ, ಅವರು ಅದನ್ನ ಒಪ್ತಾರೆ. ಅವ್ರಿಗೋಸ್ಕರ ಚಿತ್ರ ರಚನೆ ಮಾಡ್ತಾ ಇದ್ದೀನಿ. ಪಿಂಡಾಂಡದ ಅಣು ಅಣು ಅಂದ್ರೆ ಎವ್ರಿ ಆಟಮ್ ಹೋಗ್ಬಿಟ್ಟು ನೋಡ್ಬೇಕಲ್ವಾ ಏನಾಗ್ತಾ ಇದೆ ಅಂತ. ಅಷ್ಟು ನೋಡಿದಾಗ ಕಣ್ಣು ಮುಚ್ಕೊಂಡೇ ಮಾಡಬೇಕಾಗತ್ತೆ. ಹೊರಗಡೆ ಕಣ್ಣು ಮುಚ್ಚಿರ್ಬೋದು ಕಣೋ, ಒಳಗಡೆ ಕಣ್ಣು ತೆಕ್ಕೊಂಡು ನನ್ ಕೆಲ್ಸ ಮಾಡ್ತಾ ಇದ್ದೀನಿ, ನಾನು ಒಳಗಡೆ ಸುಮ್ಮನೆ ಕೂತಿಲ್ಲ ಅಂತ ಹೇಳ್ತಾರೆ ಭಾಗಣ್ಣ. ಇವನು ಖುಷಿ ಆಗ್ಬಿಡತ್ತೆ. ಅಲ್ಲಣ್ಣ, ನೀವೇನೋ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನೆಕ್ಸ್ಟ್ ಬರೋ ಜನರೇಷನ್ಗೆ ಇದು ಅರ್ಥ ಆಗ್ದಂಗ ಆಗ್ಬೋದಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಯಾಕೆ ಅರ್ಥ ಆಗಲ್ಲ ಅಂತ ಗೋಪಾಲ್ ದಾಸರು ಕೇಳಿದ್ರೆ, ನೀವು ಜಗನ್ನಾಥ್ ದಾಸರಿಗೆ ಆಯುಷ್ಯ ಕೊಟ್ರಿ, ಇನ್ಯಾರೋ ಪಾಪ ಗಂಡ ಸತ್ ಹೋಗ್ಬಿಟ್ಟಿದ್ಲಲ್ಲ ಅವಳಿಗೆ, ಕಾಲ್ ಮೇಲೆ ಬಿದ್ದು ಗುಳೋ ಅಂತ ಅಳಕ್ ಶುರು ಮಾಡಿದ್ಲಲ್ಲ, ಮತ್ತೆ ಬದುಕಿಸಿದ್ರು ಗಂಡನ್ನ. ಇದೆಲ್ಲ ರೀಸನಿಂಗ್ ಅಂಡ್ ಲಾಜಿಕ್, ಬಿಯಾಂಡ್ ದ ರೀಸನಿಂಗ್ ಅಂಡ್ ಲಾಜಿಕ್. ಇದೆಲ್ಲ ಜನಕ್ಕೆ ಅರ್ಥ ಆಗಲ್ಲ ಅಲ್ಲ. ಅವ್ರೇನ್ ಅನ್ಕೋತಾರೆ, ಇದೆಲ್ಲ ಮೂಢನಂಬಿಕೆ, ಇದು ಸುಮ್ನೆ ಏನೋ ಬುರ್ಡಾಯ್ ಬಿಡ್ತಾರೆ ಇವರು ಅಂತ ಅನ್ಕೋತಾರೆ. ಅದಕ್ಕೆ ನಿಮ್ ಜೀವನ ಈ ಸತ್ಯ ಘಟನೆ ಆಗಿರುತ್ತೆ, ಜನ ನಂಬಲ್ಲ. ಅವ್ರೇನ್ ಅನ್ಕೋತಾರೆ, ನಿಮ್ ಕ್ಯಾರೆಕ್ಟರ್ ಮೇಲೆನೆ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಆಗೇನಾಗತ್ತೆ, ಏನ್ ಬುರ್ಡೆ ದಾಸಯ್ಯಪ್ಪ ಇವನು, ಯಾರಿಗೋ ಆಯುಷ್ಯ ಕೊಟ್ಬಿಟ್ನಂತೆ, ಇನ್ಯಾರನೋ ಹೆಣಾನೇ ಬದುಕಿಸ್ಬಿಟ್ನಂತೆ, ಇವನ್ ಮಾಡಿರೋ ಚಿತ್ರಗಳನ್ನೆಲ್ಲ ನಾವು ನೋಡಕ್ಕಾಗತ್ತಾ, ಎಲ್ಲ ಡೋಂಗಿ ಇವನು ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ ಚಿತ್ರನೂ ನೋಡಕ್ ಹೋಗಲ್ಲ ಅವರು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಗೋಪಾಲ್ ದಾಸರು ಹೇಳ್ತಾರೆ, ಅಲ್ಲ ಕಣೋ, ಯಾರೋ ಒಬ್ಬ ಕಂಟಾಮಿನೇಟೆಡ್ ಇರ್ತಾನೆ ಅಂತ ಅನ್ಕೋಣ. ಕೊರೋನಾ ಟೈಮಲ್ಲಿ ವೆರಿ ಮಚ್ ನಮ್ಗಿದಾಗಿದೆ, ಅಥವಾ ಮನೇಲಿ ಸಣ್ಣ ಶೀತ ಕೆಮ್ಮ ಜ್ವರ ಬಂದ್ರೂ ಗೊತ್ತಾಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಾವು ಬಂದ್ವಿ ಅಂತಂದ್ರೆ ಅವನೇನೋ ಗುಣ ಆಗಿರ್ತಾನೆ, ನಮಗ್ ಮತ್ತೆ ನೆಗಡಿ ಶೀತ ಬಂದಿರುತ್ತೆ ಅಥವಾ ಜ್ವರ ಬಂದಿರುತ್ತೆ. ಆಗ ಹೆಂಗ್ ಬಂದಿರುತ್ತದು, ಯಾವ ಬ್ಯಾಕ್ಟೀರಿಯಾ ವೈರಸ್ ಅನ್ನೋಂಥದ್ದು ಏನಿರುತ್ತೆ ಅದು ಒಬ್ರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಎಲ್ಲಾರು ಅರ್ಥ ಮಾಡ್ಕೋತಾರಲ್ವಾ ಅದನ್ನ. ಪಾಪ ಆದ್ರೂ ಯಾರಾದ್ರೂ ಒಬ್ರು ಸೇವೆ ಮಾಡ್ಬೇಕಲ್ಲ ರೋಗಿದು. ಎಲ್ರೂ ಬರಕ್ ಹೆದರ್ಕೊಂಡ್ಬಿಟ್ರೆ ಅವನು ಪಾಪ ರೋಗ ಬಂದಿದೆ, ಅವನು ಏನ್ ಮಾಡ್ಬೇಕು, ಅವನ್ನ ರೆಡಿ ಮಾಡ್ಲೇಬೇಕಲ್ವಾ. ಅದನ್ನ ಒಪ್ಕೋತೀರಾ ಇಲ್ವಾ? ಒಪ್ಕೋತಾರೆ. ಹಂಗೆ ಜಗನ್ನಾಥ್ ದಾಸರಿಗೆ ನನಗೆ ಏನು ಆಯುಷ್ಯನ ಟ್ರಾನ್ಸ್ಫರ್ ಮಾಡಿದ್ನು ನಾನು, ಅದಾದ್ರೂ ಅಷ್ಟೇನೆ. ಇನ್ನು ಸತ್ತವ್ರನ್ನ ಬದುಕಿಸೋದ್ರ ಬಗ್ಗೆ ಕೇಳ್ತಾ ಇದೀಯಲ್ವಾ ನೀನು ಅಂತಾರೆ. ಹೌದು, ಈಗ ಯಾರೋ ಒಬ್ರದು ಸಡನ್ ಆಗಿ ಹಾರ್ಟ್ ಬೀಟ್ ಆಗೋದು ನಿಂತೋಗುತ್ತೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಯಾರೋ ಒಬ್ಬ ಡಾಕ್ಟರ್ ಬರ್ತಾನೋ ಅಥವಾ ಯಾರೋ ಗೊತ್ತಿರೋರು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬಾಯಲ್ಲಿ ಗಾಳಿ ಊದೋದು, ಎದೆನೆಲ್ಲ ಒಂದ್ ಸ್ವಲ್ಪ ಹಿಂಗ್ ಇದ್ ಮಾಡೋದು ಎಲ್ಲ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಮತ್ತೆ ಹೃದಯನ ಚಾಲೂ ಮಾಡ್ತಾರೆ. ಅದು ನೋಡಿದ್ದೆ, ಸುಮಾರು ಕಡೆ ನಡೆದಿದೆ ಇದು, ಅದಕ್ಕೆ ಟ್ರೀಟ್ಮೆಂಟ್ ಹೆಸರೇ ಇದೆ. ಸೊ ಜನ ನಂಬ್ತಾರ ಇಲ್ವಾ? ಹಾಗಾದ್ರೆ ನಂಬ್ತಾರೆ ಅಲ್ವಾ. ಏನೊಂದ್ ಮ್ಯಾಕ್ಸಿಮಮ್ 5 ವರ್ಷ MBBS, 2 ವರ್ಷ MS, 3 ವರ್ಷ ಆಯ್ತು, 10 ವರ್ಷ ಓದಿದ್ದಾರೆ ಅಂತ ಅನ್ಕೊಂಡ್ಬಿಡೋಣ. ಈ ಅಭ್ಯಾಸ ಮಾಡ್ದವ್ರು ಅದನ್ನ ಮಾಡ್ದಾಗ್ಲೇ ಜನ ನಂಬ್ತಾರೆ ಅಂದ್ರೆ ಜನ್ಮ ಜನ್ಮಾಂತರದ ಸ್ಮರಣೆ. ಜಗನ್ನಾಥ ದಾಸರು ಯಾರು, ಅವರಿಂದ ಏನ್ ಕೆಲಸ ಆಗ್ಬೇಕಾಗಿದೆ ಮುಂದೆ, ಅವ್ರ ಹಿಂದೆ ಏನಾಗಿದ್ರು, ಆ ಜೀವದ ಯೋಗ್ಯತೆ ಏನು ಅಂತ ಜನ್ಮ ಜನ್ಮಗಳ ಹಿಂದೆ ಹೋಗ್ಬೇಕು, ಮತ್ತೆ ಜನ್ಮ ಜನ್ಮಗಳ ಮುಂದೆ ಹೋಗ್ಬೇಕು ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ನೋಡೋದಿಕ್ಕೆ. ಇಷ್ಟು ಚಿಕಿತ್ಸೆ ಮಾಡೋ ಲೆವೆಲ್ನ ನಾವು ಸಂಪಾದನೆ ಮಾಡಿದೀವಿ ಹರಿದಾಸರು ಅಥವಾ ಯಾರಾದ್ರೂ ಆಗಿರ್ಲಿ, ಯತಿಗಳು ಅವರೆಲ್ಲ ಅಪ್ರೋಕ್ಷ ಜ್ಞಾನಿಗಳು. ಅಷ್ಟು ಹಂಗಾರ ಅವ್ರಿಗೆ ತಿಳಿದಿರಲ್ಲ ಅಂತನ ಅರ್ಥ? ಎಸ್, ದೇ ಮೈಟ್ ಹ್ಯಾವ್ ನ್ಯೂ ದಿಸ್ ಸೈನ್ಸ್ ಅಲ್ವಾ. ಅಷ್ಟು ಗೊತ್ತಿಲ್ಲದೆ ಇರೋರ್ಗೆ ಏನ್ ಹೇಳಿದ್ರು ಗೊತ್ತಾಗಲ್ಲ, ಅವ್ರಿಗೇನ್ ವೇಸ್ಟ್, ಅವ್ರು ಏನು ಪ್ರಯೋಜನ ಇಲ್ಲ, ಅವ್ರಿಗೆ ನಾವು ತಲೆ ಚಚ್ಕೊಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಇಷ್ಟಾದ್ರೂ ಬೇಸಿಕ್ ಅನ್ನೋಂಥದ್ದು ಗೊತ್ತಿರ್ಬೇಕು ಅವ್ರಿಗೆ. ನೋಡಪ್ಪ, ಯಾರೋ ಒಬ್ರು ಕ್ಷಮಾಶೀತ ಬಂದಿದೆ, ಅವ್ರ ಜೊತೆ ಇದ್ದವ್ರಿಗೆ ಇನ್ನೊಬ್ರು ಕೆಮ್ಮಾಶೀತ ಬಂದಿಲ್ವ ಅಂತ. ಹೌದಾ, ಬಂದಿರುತ್ತಾ, ನಾನ್ ನೋಡಿಲ್ವಲ್ಲ, ನನಗ್ ಗೊತ್ತಿಲ್ವಲ್ಲ ಅಂದ್ರೆ ಆಯ್ತು ಸುಮ್ನೆ ಇದ್ಬಿಡು ಅನ್ಬೇಕು. ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಪ್ರಯೋಜನ ಇಲ್ಲ. ಅಂತ ಕ್ಯಾಟಗರಿ ಜನಗಳಿಗೆ ಅಧ್ಯಾತ್ಮ ಅನ್ನೋದಲ್ಲ, ಸ್ಪಿರಿಚುಯಾಲಿಟಿ ಈಸ್ ನಾಟ್ ರೋಡಲ್ ಮಾರೋ ವಸ್ತು ಅಲ್ಲ. ಇದು ಒಂದು ಡಿಗ್ನಿಟಿ ಬೇಕು, ಅದಕ್ಕೂ ಒಂದು ಯೋಗ್ಯತೆ ಬೇಕು ತಿಳ್ಕೊಳೋದಿಕ್ಕೆ ಜನಗಳಿಗೆ. ಅದನ್ನ ಮೀರಿ ನಾವು ಅವ್ರ ಹತ್ರ ಹೋಗಿ ಹೋಗಿ ನಾವು ಹೇಳ್ಕೊಳೋವಂಥದ್ದು ಅವಶ್ಯಕತೆ ಇಲ್ಲ. ಅದನ್ನೇ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಅಷ್ಟು ತಿಳ್ಕೊಂಡೇ ಇರೋನ್ಗೆ ಏನ್ ಹೇಳಿದ್ರು ಗೊತ್ತಾಗಲ್ಲ ಅವನ್ಗೆ, ಅಂತವನ್ಗೆ ತಿಳಿಸ್ಲೇಬೇಕು ಅಂತ ಹಠ ಮಾಡೋದು ಬೇಕಾಗಿಲ್ಲ ನಾವು. ತಿಳಿದವರು ಎಷ್ಟಾದ್ರೂ ತಿಳ್ಕೊಂಡ್ಲಿ, ತಿಳಿದೇ ಇರೋರು ಬಿಟ್ರೆ ಬಿಟ್ಕೊಂಡ್ಲಿ, ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಯಾರು ಯಾವ ಭಾವನೆಯಿಂದ ಅರ್ಥ ಮಾಡ್ಕೋತಾರೆ ಅನ್ನೋಂಥದ್ದು ಮುಖ್ಯ. ವಿಜಯದಾಸರು ಹೇಳ್ಕೊಟ್ಟಿದ್ದನ್ನೆಲ್ಲ ನನಗೆ ಅಂತ ಹೇಳ್ತಾರೆ ಗೋಪಾಲದಾಸರು. ಅದಕ್ಕೋಸ್ಕರ ನಾನು ನಿನ್ಗೆ ಇಷ್ಟೊಂದು ಕ್ಲಾರಿಟಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಿನ್ಗೆ ಅಲ್ವಾ. ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಬರೀ ಮೆಟೀರಿಯಲ್ ಸೈನ್ಸೇ 5 ವರ್ಷ 10 ವರ್ಷ ಮಾಡಿದವ್ರಿಗೆ ನಾವು ಹಾ ಹೂ ಅಂತೀವಿ, ಅಯ್ಯೋ ಡಾಕ್ಟ್ರೇ ನೀವೇ ದೇವ್ರು, ನೀವೇ ಬದುಕಿಸ್ಬಿಟ್ರಿ ಅಂತ. ಇನ್ ಇಡೀ ಪ್ರಪಂಚ ಸೃಷ್ಟಿ ಮಾಡಿರುವಂತ ಭಗವಂತನ ಬಗ್ಗೆ, ಅವನ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಎಷ್ಟು ಜನ್ಮ ಜನ್ಮದ ಎಕ್ಸಸೈಸ್ ಇದೆ ಇದು. ಇದೇನ್ ಆಟ ಆಗೋಯ್ತಾ ಇವತ್ತು ನಾಳೆ ಗೊತ್ತಾಗೋದಿಕ್ಕೆ?
ಅವ್ರು ಅಷ್ಟು ಫೂಲಿಶ್ ಆಗಿ ಮಾತಾಡ್ತಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಅಂತವ್ರ ಹತ್ರ? ಏನು ಮಾಡಕ್ಕಾಗಲ್ಲ ಅವ್ರನ್ನೆಲ್ಲ. ಸೊ ಯೋಗ್ಯತೆ ಬೇಕು, ಅವ್ರವ್ರ ಯೋಗ್ಯತೆ, ಅವ್ರವ್ರ ಚಿಂತನೆ, ಅವ್ರವ್ರ ಸಂಸ್ಕಾರ, ಅವ್ರ ಬದುಕಲ್ಲಿ ಯಾವ ರೀತಿ ಬಂದಿದ್ದಾರೆ ಅದನ್ನೆಲ್ಲ ಗೊತ್ತಾಗಿಸ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಒಂದು ಫ್ಯಾಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಂತ ಹೇಳ್ತಾರೆ. ಈ ರಂಗಣ್ಣ ಅಂತೂ ಭಾರಿ ಜೋರು. ಅವನು ಅರ್ಥ ಆಗ ತನಕ ಬಿಡ್ತಾ ಇರ್ಲಿಲ್ವಂತೆ. ಒಂದೊಂದು ವಿಷಯ ಕೂಡ ಫುಲ್ ಕ್ಲಾರಿಟಿ ಸಿಗ್ಬೇಕು ಅವನ್ಗೆ, ಅಲ್ಲಿ ತನಕ ಬಿಡ್ತಾ ಇರ್ಲಿಲ್ಲ. ಅಣ್ಣನ ಬಗ್ಗೆ ತಿಳ್ಕೊಂಡಾಗ್ಲೆಲ್ಲ ಅವನಿಗೆ ಭಾರಿ ಖುಷಿ ಆಗ್ತಿತ್ತಂತೆ. ಆದ್ರೆ ಅಣ್ಣ ಏನ್ ಹೇಳ್ತಿರ್ಲಿಲ್ಲ, ತಮ್ಮಂಗ್ ಏನ್ ಗೊತ್ತಾಗಿಲ್ಲ ಅನ್ನೋದು. ದೇರ್ ಇಸ್ ಓನ್ಲಿ ಒನ್ ಸಬ್ಜೆಕ್ಟ್. ಅಣ್ಣಂದು ಮೂಲ ರೂಪ ಯಾವುದು, ಅವನ ಅವತಾರ ಯಾವ್ದದು, ಮೂಲ ಯಾವ್ದೊಂದು, ಇದನ್ ಮಾತ್ರ ಅಣ್ಣ ಯಾವತ್ತೂ ಹೇಳಲಿಲ್ವಂತೆ. ಗೋಪಾಲದಾಸರು ಉತ್ತರ ಕೊಟ್ಟಿರ್ಲಿಲ್ವಂತೆ. ನೀನೇ ನೋಡಿ ಅರ್ಥ ಮಾಡ್ಕೊಳೋ ಲೆವೆಲ್ಗೆ ಹೋಗ್ಬೇಕು ಅಂತ ಸೀನಣ್ಣ ದಾಸಣ್ಣ ಹೇಳಿದ್ರಂತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಗಣೇಶ ಅಂತ. ಮನೇಲಿ ತುಂಬಾ ದುಡ್ಡಿನ ರಾಶಿ ಬಿದ್ದಿದೆ, ನನಗ್ ಬೇಡ, ಅದನ್ನ ಏನ್ ಮಾಡ್ಬೇಕು ಅಂತ ರಂಗಣ್ಣ ಒಂದ್ಸರಿ ಕೇಳ್ತಾನಂತೆ. ನನಗೇ ಕೊಟ್ಬಿಡು ಅಂತ ಅಂತಾರಂತೆ ಗೋಪಾಲದಾಸರು. ಸೊ ನಿಮ್ದೇ ಅಲ್ವಾ ಅಣ್ಣ, ನೀವೇ ಅದನ್ನ ನನಗ್ ಕೊಟ್ಟಿದ್ದೀರಾ, ಮತ್ತೆ ನೀವೇ ಅದನ್ನ ತಗೊಂಡೆ ಬಿಟ್ಬಿಟ್ಟಿದ್ದೀರಾ, ಅದಕ್ಕೆ ನಾನ್ ನಿಮಗ್ ಜ್ಞಾಪಕ ಮಾಡ್ಬೇಕಾಯ್ತು, ಏನ್ ಮಾಡ್ಬೇಕು ಹೇಳಿ ಹೋಗ್ಲಿ ದುಡ್ಡನ್ನ ಅಂತ ಕೇಳ್ತಾನೆ. ಯಾರಾದ್ರೂ ಇಂಥವ್ರಿದಾರ? ಮನೇಲಿ ರಾಶಿ ರಾಶಿ ದುಡ್ಡಿದೆ ನನಗ್ ಬೇಡ ಅಂತ ಹೇಳೋರು? ನಾವಾದ್ರೆ ಬಾಚ್ಕೊಂಡ್ ಬಂದ್ಬಿಡ್ತಿದ್ವಿ. ಅದಕ್ಕೆ ಎಲ್ಲಾ ದುಡ್ಡದು, ಭವಿಷ್ಯ ನುಡಿದ್ರಿಂದ, ಕಣಿ ಮಾಡಿದ್ರಿಂದ ಬಂದಿದ್ ದುಡ್ಡದು ಅಲ್ವಾ? ಅದನ್ನೆಲ್ಲ ಪ್ರಪಂಚಕ್ಕೆ ಅವರೇ ವಾಪಸ್ ಕೊಟ್ಬಿಡ್ತಾ ಇದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೊಲ್ಲಿ, ಅವ್ರೇನು ಇಟ್ಕೋತಾ ಇಲ್ಲ. ಈಗ ಇವ್ರ ಹತ್ರ ಏನಿದೆಯಲ್ಲ ದುಡ್ಡು, ಅದು ಬೇರೆ ದುಡ್ಡದು. ಯಾವುದು ಅಂದ್ರೆ ಗದ್ವಾಲದ ರಾಜರು ಕೊಟ್ಟಿದ್ದಾರೆ ದುಡ್ಡು, ಆಮೇಲೆ ಅವ್ರು ಬಿಟ್ಕೊಟ್ಟಿರೋ ಭೂಮಿಲಿ ಒಳ್ಳೆ ಫಲ ಬಂದಿದೆ, ಅದ್ರ ದುಡ್ಡು. ಅದನ್ನ ಗೋಪಾಲದಾಸರು ಹೇಳ್ತಾರೆ, ನಾನು ಬೇರೆಯವ್ರಿಗೆ ಕೊಡಂಗಿಲ್ಲ ಅದನ್ನ, ಆಯ್ತಾ? ಯಾಕಂದ್ರೆ ಅವ್ರಿಗೆ ಹೇಳ್ಬಿಟ್ಟಿದೀನಿ ನಾನು ಇಷ್ಟನ್ನ ಉಪಯೋಗಿಸ್ಕೋತೀನಿ. ಯಾಕಂದ್ರೆ ಅವ್ರು ಇಡೀ ಊರೇ ಕೊಡೋದ್ರಲ್ಲಿ ಇದ್ದಿದ್ರು, ಇವ್ರು ಬರೀ ಸ್ವಲ್ಪ ಜಮೀನ್ ಮಾತ್ರ ಕೇಳಿರ್ತಾರೆ ಅಷ್ಟೇ. ಎಷ್ಟು ಬೇಕಾಗುತ್ತೆ ಒಂದು ಫ್ಯಾಮಿಲಿ ಬದುಕೋದಕ್ಕೆ, ಅಷ್ಟು ಕೇಳಿರ್ತಾರೆ. ಸೊ ಹಾಗಾಗಿ ಅದನ್ನ ಅವರು ಇನ್ನೊಬ್ರು ಕೊಡೋಂಗಿಲ್ವಂತೆ. ಆ ರೀತಿ ಮಾತು ಕೊಟ್ಬಿಟ್ಟಿದೀನಿ. ಆಯ್ತು, ನೀನ್ ಇವಾಗ ಈ ದುಡ್ಡು ಬೇಡ ಅಂತ ಹೇಳ್ತಾ ಇದ್ಯಾ, ಅದಕ್ಕೆ ಏನ್ ಮಾಡು ಅಂದ್ರೆ ಭೂಮಿ ಕೊಟ್ಬಿಡು. ಭೂಮಿ ತಾಯಿಗೆ, ಮನೆ ಹತ್ರ ಒಂದು ಬಾವಿ ಇದೆ, ಇವತ್ತಿಗೂ ಇದೆ, ದೊಡ್ಡ ಒಂಥರ ಕಲ್ಯಾಣಿ ತರ ಇದೆ ಅದು ಬಾವಿ. ಮನೆ ಹತ್ರ ಇರೋ ಬಾವಿಲಿ ಅದನ್ನ ಎಸೆದು ಬಿಡು. ಆಗ ಹಣ ನನ್ನ ಹತ್ರನೇ ಬಂದಂಗಾಯ್ತಲ್ಲ ಅದು. ಅದೇಂಗ್ ಬರಕ್ಕಾಗತ್ತೆ? ಭೂಮಿ ಕೊಟ್ಟಿದ್ದು, ಮಣ್ಣಲ್ಲಿ ಹಾಕಿದ ದುಡ್ಡು ಗೋಪಾಲದಾಸರಿಗೆ ಹೆಂಗ್ ಬಂದಂಗಾಗತ್ತೆ? ಮುಂದೆ ಇದೇ ವಂಶದಲ್ಲಿ ನಾನು ಹುಟ್ತೀನಿ, ಹುಟ್ಟುಬಿಟ್ಟು ಅದನ್ನ ಖರ್ಚು ಮಾಡ್ತೀನಿ. ಆಗ ತುಂಬಾ ಬದಲಾಗಿರುತ್ತೆ ಕಣೋರಂಗು ಕಾಲ. ಧರ್ಮ ಮತ್ತೆ ತತ್ವ ಪ್ರಚಾರಕ್ಕೆ ಅಲ್ವಾ, ಧರ್ಮಕ್ಕೆ ದುಡ್ಡು ಖರ್ಚು ಮಾಡ್ಬೇಕು. ಏನ್ ಫಿಲಾಸಫಿ, ತತ್ವ ಪ್ರಚಾರಕ್ಕೆ ದುಡ್ಡನ್ನ ಖರ್ಚು ಮಾಡ್ಬೇಕು. ಆದ್ರೆ ನಾವು ಉಲ್ಟಾ ಮಾಡ್ತಾ ಇದೀವಿ. ಹಾಗೆ ಇಂಥ ಕೆಲ್ಸಗಳಿಗೆ ಹಣ ಸಿಕ್ಕೋದು ಕೂಡ ಕಷ್ಟ ಆಗತ್ತೆ. ಅದು ಈಗ್ಲೇ ನೋಡ್ತಾ ಇದೀವಿ ನಾವು. ಅವ್ರ ಪಾಪ ಆಗ ಹೇಳಿದ್ ಕರೆಕ್ಟ್ ಅದು. ಇಂಥ ಕೆಲ್ಸ ಮಾಡ್ತೀವಿ ನಾವು ಅಂತಂದ್ರೆ ಯಾವನು ₹1 ಬಿಚ್ಚಲ್ಲ. ಸೊ ಇಂಥ ಕೆಲ್ಸಕ್ಕೆ ಧರ್ಮ ಪ್ರಚಾರ ಮಾಡ್ತೀವಿ, ತತ್ವ ಪ್ರಚಾರ ಮಾಡ್ತೀವಿ ಅಂತಂದ್ರೆ ದುಡ್ಡೇ ಸಿಕ್ಕಲ್ವಂತೆ, ಸಿಗಲ್ಲ. 100%. ಗೋಪಾಲದಾಸರು ಹೇಳಿರೋದು ಮಾತು ಎಷ್ಟು ಸತ್ಯ ಆಗ್ತಾ ಇದೆ ಅನ್ನೋಂಥದ್ದನ್ನ ಗೊತ್ತಾಗತ್ತೆ. ಬೇಕಾದಷ್ಟು ಖರ್ಚು ಮಾಡಿ ಬರ್ತೀವಿ ಮಾಲಲ್ಲಿ, ಬೇಕಾದಷ್ಟು ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ₹500 ₹1000 ಬಿಲ್ ಮಾಡ್ಬಿಟ್ಟು ಬರ್ತೀವಿ. ಧರ್ಮ ಪ್ರಚಾರ ಮಾಡ್ತೀವಿ, ತತ್ವ ಪ್ರಚಾರ ಮಾಡ್ತೀವಿ, ₹1 ಸಿಕ್ಕಲ್ಲ. ನಿನ್ನಿಂದ ಮುಂದುವರೆದಿರೋ ವಂಶದಲ್ಲಿ, ಯಾಕಂದ್ರೆ ರಂಗಣ್ಣ ಒಬ್ನೇ ಮದುವೆ ಆಗಿರೋನು, ಅವನ ಮಕ್ಕಳು 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 ಮಕ್ಕಳು, ಅವನ ಜನರೇಷನ್. ನಾನು ಇನ್ನೊಂದ್ಸರಿ ಹುಟ್ಟಿ ಅದನ್ನ ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡ್ತೀನಿ. ಗೋಪಾಲದಾಸರಿನ್ನ ಹುಟ್ಟಿಲ್ಲ ಇನ್ನೊಂದ್ಸರಿ. ಅಣ್ಣ ನಿರ್ದೇಶನ ಮಾಡ್ದಂಗೆ ರಂಗು ಏನ್ ಮಾಡ್ತಾನೆ, 4 ಹಂಡೆಗಳಲ್ಲಿ ಆ ಹಣನೆಲ್ಲ ಸೇರಿಸಿ, ಬಾವಿ ಒಣಗಿತ್ತಲ್ವಾ ಆ ಕಾಲದಲ್ಲಿ, ಬೇಸಿಗೆ ಇತ್ತೇನೋ ಮೇ ಬಿ, ಇನ್ನ ಆಳವಾಗಿ ಅದನ್ನ ತೋಡಿ ಅದರಲ್ಲಿ ಹೂತ್ ಬಿಡ್ತಾನಂತೆ ಅವನು. ಸೊ ಅವನು ಹೂತ್ ಮೇಲೆ ರಂಗಣ್ಣ ಕೇಳ್ತಾನೆ, ಮತ್ತೆ ಯಾವಾಗ ನೀವು ಅವತಾರ ಮಾಡ್ತೀರಾ ಅಂತ ಕೇಳ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್ ಅದು. ಅದಕ್ಕೆ ಯಾವಾಗ ಅವತಾರ ಮಾಡ್ತೀರಾ ನೀವು ಅಂತ ಕೇಳಿದಾಗ, ಭವಿಷ್ಯ ಹೇಳುವಂತ ವೃತ್ತಿ ಸಾಮಾನ್ಯ ಅಲ್ಲ. ಈಗಿನ ಜನ ಅದನ್ನ ಪ್ರೊಫೆಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಜನಗಳು ಹಂಗೆ ಇದಾರಲ್ಲ, ಹೋಗಿ ಕಣಿ ಕೇಳೋದು, ಜಾತಕ ತೋರ್ಸೋದು, ಆಗ್ರಹ ಶಾಂತಿ ಇಲ್ಲ, ಈದಿಲ್ಲ, ಮತ್ತೊಂದು ಇನ್ನೊಂದು ಅಂತ ಜನ ಮರಳೋ ಜಾತ್ರೆ ಮರಳೋ, ಏನು ಮಾಡಕ್ಕಾಗಲ್ಲ. ಆ ಜನಕ್ಕೆ ತಕ್ಕನಂಗೆ ಪ್ರೊಫೆಷನ್ ರೆಡಿ ಆಗಿದೆ. ಸೊ ಭವಿಷ್ಯ ನುಡಿಯೋ ವೃತ್ತಿ ಸಾಮಾನ್ಯ ಅಲ್ಲ. ಅದನ್ನ ಮಾಡೋರ್ಗೆ ತಪಸ್ಸಿರ್ಬೇಕಂತೆ. ನಿತ್ಯ ಗಾಯತ್ರಿ ಜಪ 1000 ಸರಿ ಆದ್ರೂ ಮಾಡ್ಬೇಕಂತೆ. ಗಾಯತ್ರಿ ಜಪ ಅಧಿಕಾರ ಇರೋರು, ಅವ್ರು ಹೇಳ್ಬೇಕು ಜ್ಯೋತಿಷ್ಯನ, ಮಿನಿಮಮ್ 1000 ಸರಿ ಡೈಲಿ ಹೇಳ್ಬೇಕಂತೆ. ಅವ್ರು ಪ್ರೊಫೆಷನ್ ಮಾಡೋದ ಗಾಯತ್ರಿ ಜಪ ಮಾಡ್ತಾ ಕುತ್ಕೊಳೋದ, ಅಂಥವ್ರು ಮಾಡೋದು ಮಾತ್ರ ಸತ್ಯ ಆಗತ್ತೆ. ಆದ್ರೆ ಮುಂದೆ ಬರ್ತಾ ಬರ್ತಾ ನಮ್ಮ ವಂಶದಲ್ಲಿ ಭವಿಷ್ಯ ಹೇಳೋದನ್ನ ಆಸ್ ಎ ಪ್ರೊಫೆಷನ್ ತಗೊಳೋರ್ ತರ ಬಂದ್ಬಿಡ್ತಾರೆ. ಅಂದ್ರೆ ಗಾಯತ್ರಿ ಮಂತ್ರ ಹೇಳಲ್ಲ ಅವರು, 1000 ಸರಿ ಹೇಳಲ್ಲ, ಬಟ್ ಆದ್ರೂ ಆಸ್ ಎ ಪ್ರೊಫೆಷನ್ ದುಡ್ಡು ಸಂಪಾದನೆ ಮಾಡೋಕ್ ಒಂದು ಬಿಸ್ನೆಸ್ ತರ ತಗೊಂಡ್ಬಿಡ್ತಾರಂತೆ ಗೋಪಾಲದಾಸರದ ವಂಶದಲ್ಲಿ, ರಂಗಣ್ಣನ ವಂಶದಲ್ಲಿ.
ಆದ್ರೆ ಅದಕ್ಕೆ ಬೇಕಾಗಿರೋ ಜಪ ತಪ ಅವ್ರು ಮಾಡಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ರಿಸಲ್ಟ್ ಗೊತ್ತಾಗಲ್ಲ ಜನಗಳಿಗೆ. ಈಗೇನೋ ತುಂಬಾ ಖುಷಿ ಪಡ್ತಾ ಇರ್ತಾರೆ, ಬೇಕಾದಂಗೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಟೋಪಿ ಹಾಕಿ ಅಂತ. ಆದ್ರೆ ಅದರಿಂದ ತೀವ್ರ ಬಡತನ ಅವರನ್ನ ಪೀಡಿಸುತ್ತೆ. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ದಾಸರು ಹೇಳ್ತಾರೆ, ನೀರ್ ಕುಡಿಯೋದಿಕ್ಕೆ ಮಣ್ಣಿನ ಪಾತ್ರೆ ಕೂಡ ಗತಿ ಇಲ್ದಂಗಾಗಿ ವಂಶದವರು ಪಡಬಾರದು ಪಾಡ್ ಪಡ್ತಾರಂತೆ. ಕ್ಯಾನ್ ವಿ ಇಮ್ಯಾಜಿನ್ ಈ ರೀತಿ ಸ್ಥಿತಿ ಗೋಪಾಲದಾಸರು ವಂಶಕ್ಕೆ ಬರುತ್ತೆ ಅಂತ? ಆಗ ನಾನು ಆ ವಂಶದಲ್ಲಿ ಹುಟ್ತೀನಿ ಅಂತ ಗೋಪಾಲದಾಸರು ಹೇಳ್ತಾರೆ. ನಮ್ ವಂಶದವ್ರಿಗೆ ಹಾಗಾದ್ರೆ ಬಡತನದಿಂದ ಪರಿಹಾರ ಇಲ್ವಾ ಅಣ್ಣ ಅಂತ ರಂಗಣ್ಣ ಪ್ರಶ್ನೆ ಮಾಡ್ತಾನೆ. ಯಾಕಿಲ್ಲ, ದೊಡ್ಡವರಿಂದ ಅಂಕಿತ ಪಡಿಬೇಕು ಅಲ್ವಾ? ಅಂಕಿತ ಪಡೆಯೋದು ಅಂದ್ರೆ ಬಿಂಬರೂಪ ದರ್ಶನ ಮಾಡಿಸ್ಕೋಬೇಕು. ಹರಿದಾಸ ಸಾಹಿತ್ಯಕ್ಕೆ ಸೇವೆಗೆ ವಂಶದವರು ಕಷ್ಟ ಬೀಳ್ಬೇಕು. ಯಾಕಂದ್ರೆ ಬಂದಿರೋದೇ ಸೀನಣ್ಣ ಇಂದ ಹಿಡಿದು ದಾಸಣ್ಣ, ರಂಗಣ್ಣ, ಗೋಪಾಲದಾಸರು ಎಲ್ಲರೂ ಅಪರೋಕ್ಷ ಜ್ಞಾನಿಗಳು. ಎಲ್ಲರೂ ಅಂಕಿತ ಪಡ್ಕೊಂಡಿದ್ದಾರೆ, ಎಲ್ಲರೂ ಹರಿದಾಸ ಸಾಹಿತ್ಯದ ಸೇವೆ ಮಾಡ್ತಾ ಇದ್ದಾರೆ. ಆ ಪ್ರೊಫೆಷನ್ ಅಲ್ಲಿ ಬಂದವರು ಆ ಪ್ರೊಫೆಷನ್ ಅನ್ನು ಬಿಟ್ಬಿಟ್ರೆ ಹೆಂಗೆ? ಆ ಪ್ರೊಫೆಷನ್ ಬಿಟ್ಟು, ಹರಿದಾಸ ಸಾಹಿತ್ಯ ಬಿಟ್ಟು ವೈದ್ಯ ವೃತ್ತಿ ಮಾಡ್ತಾರಂತೆ, ಕಣಿ ಹೇಳೋ ವೃತ್ತಿ ಮಾಡ್ತಾರೆ, ಅಡ್ಗೆ ಮಾಡೋ ಅಡ್ಗೆ ಭಟ್ರು ವೃತ್ತಿ ಮಾಡ್ತಾರೆ. ಈ ರೀತಿ ಕೆಲಸಗಳನ್ನ ಮಾಡ್ತಾ ಹರಿದಾಸ ದೀಕ್ಷೆ ಅನ್ನೋದನ್ನ ಬಿಟ್ಟು ಬಿಡ್ತಾರೆ. ಅದ್ರಿಂದ ಬಡತನ ಅನ್ನೋವಂಥದ್ದು ಬರುತ್ತೆ ಅಂತ ಹೇಳ್ತಾರೆ. ಅದನ್ನೇ ಹೇಳೋದು ವರ್ಣ ಮತ್ತೆ ಆಶ್ರಮ ಅಂತ. ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದಾನೆ ಅವನು ಅಂತಂದ್ರೆ ಅವ್ರ ತಂದೆ ಏನ್ ಮಾಡ್ತಾ ಇದ್ದ ಅದನ್ನ ಇವನು ಕೂಡ ನಿಯತ್ತಾಗಿ ವೇದ ಪಠಣ ಪಾಠಣ ಯಜನ ಯಾಜನ ದಾನ ಪ್ರತಿಗ್ರಹ ಇದೆಲ್ಲ ಮಾಡ್ಬೇಕು, ಅವನು ಕಲಿಬೇಕು. ಅವನು ಒಬ್ಬ ವೈಶ್ಯನ್ಗೆ ಮಗನಾಗಿ ಹುಟ್ಟಿದಾನೆ ಅಂತಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಕೆಲಸ, ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಎಲ್ಲ ಇವಾಗ ಚೇಂಜ್ ಆಗೋಗಿದೆ. ಸೊ ಹಾಗಾಗಿನೇ ನಾವೆಲ್ಲ ಇಷ್ಟೊಂದು ಒದ್ದಾಡ್ತಾ ಇರೋದು. ದಿಸ್ ಇಸ್ ದ ಬೇಸಿಕ್ ಪಾಯಿಂಟ್ ಅವ್ರು ಹೇಳ್ತಾ ಇರೋದು. ಅದಕ್ಕೆ ತೀವ್ರ ಬಡತನ ಅನ್ನುವಂಥದ್ದು. ಆ ಸಮಯದಲ್ಲಿ ನಾನು ಹುಟ್ಟಿ ಅದನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅಂದ್ರೆ ನೀವು ಹೇಳೋದು ತುಂಬಾ ದೂರದ ಮಾತಾದಂಗ ಆಯ್ತಲ್ಲ ಅಣ್ಣ, ಅಲ್ಲಿವರೆಗೂ ಹಂಗಾರೆ ನೀವು ಅವತಾರ ಮಾಡಲ್ವಾ ಅಂತ ರಂಗಣ್ಣ ಕೇಳ್ತಾನೆ. ಯಾಕಂದ್ರೆ ತುಂಬಾ ದೂರದ್ದು, ಒಂದಷ್ಟು ಜನರೇಷನ್ಸ್ ಆದ್ಮೇಲೆ ಇದು ನಡೆಯೋ ಕಥೆಗಳು. ಇನ್ನ ಆಗಿಲ್ಲ ಅವ್ರ ವಂಶದಲ್ಲಿ ಗೋಪಾಲದಾಸರದು ಆಗಿಲ್ಲ ಜನ್ಮ. ಬಟ್ ಗೋಪಾಲದಾಸರು ಹೇಳೋದು ಪ್ರೊಫೆಷನ್ ಎಲ್ಲ ಬಂದ್ಬಿಟ್ಟಿದೆ ಅವ್ರ ವಂಶದಲ್ಲಿ. ವೈದ್ಯ ವೃತ್ತಿ, ಕಣಿ ಹೇಳೋದು ಆ ತರದೆಲ್ಲ ಬಂದ್ಬಿಟ್ಟಿದೆ. ಅಂದ್ರೆ ನೀವು ಹೇಳೋ ತುಂಬಾ ದೂರ ಹೇಳ್ದಂಗ ಆಯ್ತಲ್ಲ, ಅಲ್ಲಿ ತನಕ ನೀವು ಹಂಗಾರ ಅವತಾರ ಮಾಡಲ್ವಾ ಅಂತ ರಂಗಣ್ಣ ಹೇಳಿದಿಕ್ಕೆ, ಯಾಕಿಲ್ವೋ, ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅನ್ನದಾನ ಮಾಡ್ತಾ ಇದ್ದಾರೆ, ವಿದ್ಯಾದಾನ ಮಾಡ್ತಾ ಇದ್ದಾರೆ. ವೇಣಿ ಸೋಮಪುರದಲ್ಲಿ ಇರೋದು ಯಾರು? ವೆಂಕಟರಾಮಾಚಾರ್ಯರು. ಅವ್ರ ಮಗ ಆಗಿ ನಾನು ಹುಟ್ಟಬೇಕು. ಈ ಜನ್ಮದಲ್ಲಿ ನಂದು ಮತ್ತು ಅವ್ರದ್ದು ಸಂಬಂಧ ತುಂಬಾ ಸಸ್ಪೆನ್ಸ್ ಆಗಿದೆ. ಸ್ವರೂಪದಲ್ಲಿ ಮತ್ತೆ ವಯಸ್ಸಲ್ಲಿ ಅವ್ರು ನನ್ಕಿಂತ ದೊಡ್ಡವರು. ಸ್ವರೂಪದಲ್ಲಿ ಇವಾಗ ಗೋಪಾಲದಾಸರು ಗಣೇಶ ಆದ್ರೆ ವೆಂಕಟರಾಮಾಚಾರ್ಯರು ಅಗ್ನಿ ಅಂಶ ಸಂಭೂತರು ಅಂತ ಹೇಳ್ತಾರೆ. ಸೊ ಗಣೇಶನ್ಗಿಂತ ಅಗ್ನಿ ಮೇಲ್ಗಡೆ ಇದ್ರಲ್ಲಿ ಇದಾನೆ ಕಕ್ಷೆಯಲ್ಲಿ. ಮತ್ತೆ ಗೋಪಾಲದಾಸರು ಬರೀ 32-33 ಇಯರ್ಸ್ ಅಷ್ಟೇ. ವೆಂಕಟರಾಮಾಚಾರ್ಯರು ಮೋರ್ ದನ್ 40+ ಆಗಿದೆ ಅವ್ರಿಗೆ. ಹಾಗೆ ಸ್ವರೂಪದಲ್ಲಿ ಮತ್ತೆ ವಯಸ್ಸಲ್ಲಿ ನನ್ಕಿಂತ ದೊಡ್ಡವರು. ಆದ್ರೆ ನನ್ನಿಂದ ಅವರು ಒಳ್ಳೆ ದಾರಿ ಹಿಡಿದಿದ್ದಾರೆ. ಯಾಕಂದ್ರೆ ಇವ್ರ ಕಣಿ ಹೇಳಿನೇ ಆಮೇಲೆ ಅವ್ರು ಉದ್ಧಾರ ಆಗಿದ್ದು. ಅದಕ್ಕೋಸ್ಕರ ಅವ್ರ ಸೇವೆ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಆದ್ರೆ ಮಾಡಕ್ ಆಗಿಲ್ಲ. ಈ ಶರೀರ ಬಿಟ್ಟ ಮೇಲೆ ಅವ್ರ ಮಗಳಿಗೆ ಮಗ ಆಗಿ ಹುಟ್ತೀನಿ. ಯಾಕಂದ್ರೆ ವೆಂಕಟರಾಮಾಚಾರ್ಯರಿಗೆ ಗಂಡು ಮಕ್ಕಳು ಇರಲ್ಲ, ಹೆಣ್ಣು ಮಗಳು ಮಾತ್ರ ಇರ್ತಾಳೆ. ದೌಹಿತ್ರ ಸಂತತಿ ಅಂತಾರ ಅದನ್ನ. ಆ ಹೆಣ್ಣು ಮಗಳ ಮಗ ಆಗಿ ಹುಟ್ತೀನಿ ಅಂತ ಹೇಳ್ತಾರೆ ಗೋಪಾಲದಾಸರು. ಆ ಮಗನ್ ಏನ್ ಮಾಡ್ತಾರೆ, ಅಜ್ಜನೇ ದತ್ತು ತಗೋತಾರೆ. ಆ ಮೊಮ್ಮಗನ್ನ ಅಜ್ಜನೇ ದತ್ತು ತಗೋತಾರೆ. ಅಂದ್ರೆ ವೆಂಕಟರಾಮಾಚಾರ್ಯರೇ ದತ್ತು ತಗೋತಾರೆ. ಅಂದ್ರೆ ಅರ್ಥ ಏನು, ಮಗಳ ಮಗ ಆಗಿ ಗೋಪಾಲದಾಸರು ಹುಟ್ಟುತ್ತಾರೆ. ಆ ಗೋಪಾಲದಾಸರನ್ನ ವೆಂಕಟರಾಮಾಚಾರ್ಯರು ದತ್ತು ತಗೋತಾರೆ. ಅವ್ರ ಮಗ ಆದಾಗ ಸೇವೆ ಮಾಡ್ಲೇಬೇಕಲ್ಲ ಅಪ್ಪಂದು. ಆಗ ಆರಾಮಾಗಿ ಸೇವೆ ಮಾಡ್ತೀನಿ. ಈಗ ಈ ಶರೀರದಲ್ಲಿ ಗೋಪಾಲದಾಸರು ಗುರು, ವಯಸ್ಸು ಚಿಕ್ಕದಿದ್ರು ಕೂಡ ಗುರು ಆಗ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಗೋಪಾಲದಾಸರಿಂದಾನೇ ಅವರೆಲ್ಲ ವಿದ್ಯೆ ಕಲ್ತಿರೋದು. ಅದಕ್ಕೋಸ್ಕರ ಈಗ ಮಗ ಆಗಿ ಹುಟ್ತೀನಲ್ಲ ನಾನು, ಆಗ ಸೇವೆ ಮಾಡ್ತೀನಿ ಅಂತ ಗೋಪಾಲದಾಸರು ಮುಂದಿನ ಜನ್ಮದ ಬಗ್ಗೆ ಹೇಳ್ತಾರಂತೆ. ರಂಗಣ್ಣಂಗೆ ಇನ್ನೊಂದು ಡೌಟ್ ಸಿಕ್ಕಾಪಟ್ಟೆ ಜೋರಾಗಿ ಬರಕ್ ಶುರುವಾಗುತ್ತೆ. ವೆಂಕಟರಾಮಾಚಾರ್ಯರಿಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವರು ನೀವು. ಅವ್ರಿಗೀಗಾಗ್ಲೇ 58-60 ವರ್ಷ ಆಗ್ಬಿಟ್ಟಿದೆ. ನಾನು ಹೇಳಿದೆ 50 ಅಂತ, 60 ವರ್ಷ ಅಂತೆ. ಅವ್ರ ಮಗ ಆಗಿ ನೀವು ಸೇವೆ ಸಲ್ಲಿಸ್ತೀರಾ ಅಂತಂದ್ರೆ ವೆರಿ ಇಮಿಡಿಯೇಟ್ ಆಗಿ ಆಗ್ಬೇಕಲ್ವಾ? ಅದು ವೆರಿ ಸೂನ್ ಆಗ್ಬೇಕು. ಇನ್ನ 20 ವರ್ಷ ಬಿಟ್ಕೊಂಡು ಅವ್ರ ಮಗ ಆಗಿ ಹುಟ್ತೀನಿ, ಅಥವಾ 30 ವರ್ಷ ಬಿಟ್ಕೊಂಡು ಅವ್ರ ಮಗಳ ಮಗ ಆಗಿ ಹುಟ್ತೀನಿ ಅಂತ ಹೇಳಕ್ ಆಗೋದಿಲ್ಲ. ಅಷ್ಟಕ್ಕೆ ಅವ್ರ ವಯಸ್ಸು ಏನಾಗಿರುತ್ತೆ, 80+ ಆಗಿರುತ್ತೆ ಅಲ್ವಾ? ಈಗ ಆಗ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ, ಮೇ ಬಿ ವೆರಿ ಸೂನ್. ಅಂದ್ರೆ ಅವ್ರು ಇರ್ಬೇಕಾದ್ರೇನೆ, ಅಂದ್ರೆ ವೆಂಕಟರಾಮಾಚಾರ್ಯರು ಇರ್ಬೇಕಲ್ವಾ? ವೆಂಕಟರಾಮಾಚಾರ್ಯರ ಸೇವೆ ಮಾಡ್ಬೇಕು ಅಂದ್ರೆ ಅವ್ರಿನ್ನ ಬದುಕಿರ್ಬೇಕು. ಆ ವೆಂಕಟರಾಮಾಚಾರ್ಯರು ಬದುಕಿದ್ದಾಗ್ಲೇನೆ ಅವ್ರ ಮಗಳ ಮಗ ಆಗಿ ಹುಟ್ಟಬೇಕು ಗೋಪಾಲದಾಸರು. ಆಮೇಲೆ ತಾನೇ ಸೇವೆ ಮಾಡಕ್ಕಾಗತ್ತೆ. ಅಂದ್ರೆ ಅರ್ಥ ಏನು,
ವೆಂಕಟರಾಮಾಚಾರ್ಯರು ಬದುಕಿರ್ಬೇಕಾದ್ರೆ ಗೋಪಾಲದಾಸರು, ಅಣ್ಣ ನೀವು ಈ ದೇಹ ಯಾತ್ರೆನಾ ಅಂತ ಹೆದರ್ಕೊಂಡು ಕೇಳ್ತಾನಂತೆ. ಮುಗಿಸ್ಬೇಕಲ್ವಾ, ಯಾಕಂದ್ರೆ ಗೋಪಾಲದಾಸರಾಗ ಅವ್ರು ಸಾಯ್ಬೇಕು, ಆಮೇಲೆ ಮಗಳ ಮಗ ಆಗಿ ಹುಟ್ಟಬೇಕು, ಆಮೇಲೆ ವೆಂಕಟರಾಮಾಚಾರ್ಯರು ಸೇವೆ ಮಾಡ್ಬೇಕಲ್ವಾ. ವೆರಿ ಸೂನರ್, ತುಂಬಾ ಬೇಗ ದೇಹ ಬಿಡ್ತಾರೆ ಅಂತ. ಶ್ರೀಹರಿ ಇಚ್ಛೆ ಏನಿದೆಯೋ ಯಾರಿಗ್ ಗೊತ್ತೋ ಅಂತ ಗೋಪಾಲದಾಸರು ಹೇಳಿದಾಗ ತಬ್ಬಿಬ್ಬಾಗ್ಬಿಡ್ತಾನಂತೆ ರಂಗಣ್ಣ. ಗೋಪಾಲದಾಸರು ಮಾತು ಹೇಳ್ತಾರೆ, ಒಂದ್ ವೇಳೆ ನಾನು ಬೇಗ ತೀರ್ಕೊಂಡ್ರೆ ನನ್ನ ಅಸ್ಥಿ ಅಂದ್ರೆ ಮೂಳೆಗಳನ್ನ ಮನೆ ಹತ್ರದಲ್ಲಿರೋ ಬಾವಿಲೇ ಹಾಕ್ಬಿಡಿ. ಇವಾಗ ಎಲ್ಲಿ ಹೂತಿಟ್ಟಿದಾನಲ್ಲ ಧನ, ಅಲ್ಲೇನೆ ಬಾವಿಲಿ ಹಾಕ್ಬಿಡಿ. ನಾನು ಇನ್ನೊಂದ್ಸರಿ ಈ ವಂಶದಲ್ಲಿ ಬರ್ತೀನಲ್ಲ, ಆಗ ಅದನ್ನ ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅಸ್ಥಿ ವಿಸರ್ಜನೆ ಮಾಡ್ಬೇಕಲ್ಲ ಯೂಶಲ್ ಆಗಿ, ಆ ಅಸ್ಥಿನ ಇಲ್ಲೇ ಬಾವಿಲಿ ಹಾಕ್ಬಿಡಿ ಅಂತ ಹೇಳ್ತಾರೆ. ಅಂತ್ಯಕಾಲದ ಮಾತನ್ನ ಆಡೋ ರೀತಿ ಆಡ್ತಾ ಇದ್ದಾನೆ ಅಂದ್ರೆ ರಂಗಣ್ಣಂಗ್ ತುಂಬಾ ಹೆದರಿಕೆ ಆಗಕ್ ಶುರುವಾಗತ್ತಂತೆ. ದಾಸು ಮತ್ತೆ ಸೀನರ್ ಹತ್ರ ಇದನ್ನ ಹೇಳ್ತಾನಂತೆ, ನೋಡಪ್ಪ ಹಿಂಗಾಯ್ತು ಅಂತ. ಅವ್ರು ಬರೀ ಆಕಾಶ ನೋಡ್ಕೊಂಡು ಕೈ ಮುಗಿದು ಬಿಡ್ತಾರಂತೆ. ವರ್ಷ 3 ದಿನ ಪೂಜೆ ಮಾಡಿಸ್ಕೋತಾನೆ, ಆಮೇಲೆ ನೀರಲ್ಲಿ ವಿಸರ್ಜನೆ ಮಾಡ್ಬಿಡ್ತಾರೆ. ಅದ್ಯಾರದು ದೇವ್ರು, ಯಾರದು ದೇವತೆ ಅದು? ಮತ್ತೆ ನೀರಲ್ಲಿ ಚೆನ್ನಾಗಿ ಮಣ್ಣೇನಾಗಿರುತ್ತೆ, ಒದ್ದೆ ಆಗಿರುತ್ತೆ. ಆ ಮಣ್ಣಿಂದಾನೇ ವಿಗ್ರಹ ತಯಾರು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಈಗಿನ ಕಾಲದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ, ಮಣ್ಣಲ್ಲಿ ಮಾಡುವಂಥದ್ದು. ಮಣ್ಣಿಂದ ಮಾಡ್ತಾರೆ ವಿಗ್ರಹನ, ಮತ್ತೆ 3 ದಿನ ಪೂಜೆ ಮಾಡಿ ಮಣ್ಣಿಗೆ ಹಾಕ್ಬಿಡ್ತಾರೆ. ಅದ್ ಯಾವ ದೇವತೆ ಅದು? ಗಣಪತಿ. ದಾಸಣ್ಣ ಕೇಳ್ತಾನೆ, ಆದ್ರೆ ರಂಗುಗೆ ಹೊಳೆಯೋದಿಲ್ವಂತೆ. ನೋಡಿ, ಅದಕ್ಕೂ ಯೋಗ್ಯತೆ ಬೇಕು. ಹೊಳಿಲಿಲ್ಲ ಅವನಿಗೆ. ಯಾವ ದೇವತೆನ ಮಾತ್ರ ಜನ ನೀರಲ್ಲಿ ಇಳಿಸ್ತಾರೋ ಆ ದೇವತೆ ಅವತಾರದಲ್ಲಿ ಹಾಗೆ ಮಾಡದಿದ್ರೂನು ಅದ್ರ ಸಂಕೇತವಾಗಿ ಏನ್ ಮಾಡಿದಾನ ಅವನು, ಅಸ್ಥಿನ ಬಾವಿಲಿಡಿ ಅಂತ ಹೇಳಿದ್ದಾರೆ. ಅವ್ರ ಮೂಲ ಅವತಾರ ಇದರಿಂದ ಗೊತ್ತಾಗತ್ತಲ್ವಾ ಅಂತ ಹೇಳ್ತಾರೆ. ಆದ್ರೂ ಗೊತ್ತಾಗಲ್ಲ, ಆಯ್ತಾ. ಅದು 40 ವಯಸ್ಸಲ್ಲೇ ಹೇಳ್ತಾ ಇದ್ದಾರೆ ಅಂದ್ರೆ ರಂಗಣ್ಣಂಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಗೊತ್ತಾ, 40 ಸಾಯೋ ವಯಸ್ಸ ಅದು. ಅಣ್ಣ ಏನೇನೋ ಮಾತಾಡ್ತಾ ಇದ್ದಾನೆ, ದಾಸನ್ ಮಾತು ಅರ್ಥ ಆಗ್ಲಿಲ್ಲ ಇವನಿಗೆ. ಅದಕ್ಕೆ ಅರ್ಥ ಮಾಡ್ಕೋತಾರೆ ಗೋಪಾಲದಾಸರು, ಇವನಿಗೇನೋ ಅರ್ಥ ಆಗ್ತಾ ಇಲ್ಲ ಅಂತ. ಯಾವುದಕ್ಕೂ ಯೋಚನೆ ಮಾಡಬೇಡ ಕಣೋ ರಂಗಣ್ಣ. ಒಂದ್ ವೇಳೆ ನಾನು ಇಲ್ಲದೆ ಇದ್ರೂ ಕೂಡ ನಿಮ್ಗೆಲ್ಲ ಶಾಸ್ತ್ರ ದರ್ಶನ ಮಾಡೋದಕ್ಕೋಸ್ಕರ ವೆಂಕಟರಾಮಾಚಾರ್ಯರು ಇರ್ತಾರಲ್ಲ, ನೀವೆಲ್ಲ ಅವ್ರ ಹತ್ರನೇ ಇರ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ತಮ್ಮಂಗಂತೂ ಫುಲ್ ಹೆದರ್ಕೊಂಡ್ಬಿಡ್ತಾನೆ, ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಒಂದು ಜೀವ 40 ವರ್ಷದಿಂದ ಜೊತೆಲಿ ಇದ್ದಿದ್ದು, ಜೊತೆಲಿ ಸಾಕಿದ್ದು, ನೋಡ್ಕೊಂಡಿದ್ದು, ಜ್ಞಾನ ಕೊಟ್ಟಿದ್ದು, ಬಿಂಬ ದರ್ಶನ ಮಾಡಿಸುವಂತ ಜೀವಿ, ಅಂಥವ್ರು ಬಿಟ್ಟು ಹೋಗ್ತಾರೆ ಅಂದ್ರೆ ಯಾರಿಗೆ ಹೆದರಿಕೆ ಆಗ್ದಂಗಿರುತ್ತೆ. ಪಾಂಡಿತ್ಯ ಇದೆ, ದುಡ್ಡನ್ನ ಹುಲ್ಲಕ್ಕಿಂತ ಕಡೆಯಾಗಿ ಕಾಣುವಂತ ವೈರಾಗ್ಯ ಇದೆ, ಭಕ್ತಿ ಇದೆ, ಜ್ಞಾನ ಇದೆ, ಭಕ್ತಿ ಇದೆ, ವೈರಾಗ್ಯ ಇದೆ. ನೀನು ಹರಿದಾಸ ದೀಕ್ಷೆ ಮಾಡೋದಕ್ಕೆ ಇದೆಯಪ್ಪ ನೀನು. ನಿನ್ನಿಂದ ನಮ್ಮ ವಂಶ ಮಾತ್ರ ಅಲ್ಲ, ಹರಿದಾಸರ ಪೀಳಿಗೆ ಕೂಡ ಇನ್ಸ್ಪಿರೇಷನ್ ಸಿಗ್ಲಿ ಅದಕ್ಕೆ ಅಂತ ಹೇಳಿ ಗೋಪಾಲದಾಸರು ಒಂದು ದಿನ ಒಳ್ಳೆ ಮುಹೂರ್ತದಲ್ಲಿ ರಂಗಣ್ಣಂಗೆ ಬಿಂಬ ದರ್ಶನ ಮಾಡಿಸ್ತಾರೆ, ಅಂಕಿತ ಕೊಡ್ತಾರೆ. ರಂಗಣ್ಣ ಗೋಪಾಲದಾಸರಿಂದ ಪಡೆದಿರುವಂತ ಅಂಕಿತ ತಂದೆ ಗೋಪಾಲ ವಿಠಲ ಅಂತ ಅಂಕಿತವನ್ನ ರಂಗಣ್ಣ ಪಡ್ಕೋತಾನೆ ಅನ್ನೋ ಅಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು.